ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಪಾಸ್ಕಕಾಲದ 3ನೆಯ ವಾರ, ಏಪ್ರಿಲ್ 21, 2026 ಮಂಗಳವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 6ನೇ ಅಧ್ಯಾಯ 30ರಿಂದ 35ರವರೆಗಿನ ವಚನಗಳು. ಆ ಕಾಲದಲ್ಲಿ ಯಹೂದ್ಯರು ಯೇಸುವಿಗೆ, ನಾವು ನೋಡಿ ನಿಮ್ಮಲ್ಲಿ ವಿಶ್ವಾಸವಿಡುವಂತೆ ನೀವು ಏನು ಮಾಡುವಿರಿ? ಯಾವ ಸೂಚಕ ಕಾರ್ಯಗಳನ್ನು ತೋರಿಸುವಿರಿ? ನಮ್ಮ ಪೂರ್ವಜರಿಗೆ ಮರುಭೂಮಿಯಲ್ಲಿ ತಿನ್ನಲು ಮನ್ನಾ ಸಿಕ್ಕಿತು, ತಿನ್ನಲು ಅವರಿಗೆ ಸ್ವರ್ಗದಿಂದ ರೊಟ್ಟಿ ದೊರಕಿತು ಎಂದು ಪವಿತ್ರ ಗ್ರಂಥವೇ ಹೇಳುತ್ತದೆಯಲ್ಲವೇ ಎಂದರು. ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸ್ವರ್ಗದಿಂದ ನಿಮಗೆ ರೊಟ್ಟಿಯನ್ನು ಕೊಟ್ಟವನು ಮೋಶೆಯಲ್ಲ, ನಿಮಗೆ ಸ್ವರ್ಗದಿಂದ ನಿಜವಾದ ರೊಟ್ಟಿಯನ್ನು ಕೊಡುವವರು ನನ್ನ ಪಿತನೇ. ಏಕೆಂದರೆ ಸ್ವರ್ಗದಿಂದ ಇಳಿದು ಬಂದು ಲೋಕಕ್ಕೆ ಸಜೀವವನ್ನೀಯೂ ಆತನೇ ದೇವರು ಕೊಡುವ ರೊಟ್ಟಿ ಎಂದು ಹೇಳಿದರು. ಅದಕ್ಕೆ ಆ ಜನರು, ಅಂಥ ರೊಟ್ಟಿಯನ್ನೇ ನಮಗೆ ಯಾವಾಗಲೂ ಕೊಡಿ ಎಂದು ಕೇಳಿದರು. ಆಗ ಯೇಸು, ನಾನೇ ಜೀವದಾಯಕ ರೊಟ್ಟಿ, ನನ್ನ ಬಳಿ ಬರುವವನಿಗೆ ಹಸಿವೆ ಇರದು, ನನ್ನಲ್ಲಿ ವಿಶ್ವಾಸವಿಡುವವನಿಗೆ ಎಂದಿಗೂ ದಾಹವಾಗದು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ನಾವು ಕಠಿಣ ಹೃದಯಿಗಳ? ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಕಾಣುವ ನ್ಯಾಯಸಭೆಯ ಸದಸ್ಯರು ದೇವರ ವಿರುದ್ಧ ಎಷ್ಟು ಹಠಮಾರಿಗಳಾಗಿದ್ದರು, ಎಂತಹ ಕಠಿಣ ಹೃದಯಿಗಳಾಗಿದ್ದರು, ದೇವರ ಸಂದೇಶಕ್ಕೆ ಎಷ್ಟು ಕಿವುಡರಾಗಿದ್ದರು, ಪವಿತ್ರಾತ್ಮರನ್ನು ಎಷ್ಟು ಪ್ರತಿಭಟಿಸುತ್ತಿದ್ದರು ಎಂಬುದನ್ನು ಸ್ಟೇಫನನ ಮಾತುಗಳಿಂದ ನಾವು ಅರಿತುಕೊಳ್ಳಬಹುದು. ಅದರಂತೆ ಸಾವಿರಾರು ಜನರಿಗೆ ರೊಟ್ಟಿ ನೀಡಿದ ಕ್ರಿಸ್ತನನ್ನು ಅದೇ ಜನ ನಿಮ್ಮಲ್ಲಿ ವಿಶ್ವಾಸವಿಡುವಂತೆ ನೀವು ಏನು ಮಾಡುವಿರಿ ಎಂದು ಪ್ರಶ್ನಿಸುತ್ತಾ ಯೇಸುವನ್ನು ಪರೀಕ್ಷೆಗೆ ಒಳಪಡಿಸುತ್ತಾರೆ. ಆತ್ಮೀಯರೇ, ಯೇಸುವಿನ ರೊಟ್ಟಿಯ ಪವಾಡ ಜನರಿಂದ ಮರೆಯಾಗದೆ ಅವರ ಮಧ್ಯೆಯೇ ಪ್ರಸ್ತುತವಾಗಿದೆ. ಅದರ ಲಾಭ ಪಡೆದವರು ಜೀವಂತ ಸಾಕ್ಷಿಗಳಾಗಿದ್ದರು. ಆದರೂ ಇವರು ಯೇಸುವಿನಲ್ಲಿ ವಿಶ್ವಾಸವಿಡಲು ಸೂಚಕ ಕಾರ್ಯಗಳನ್ನು ಮಾಡಬೇಕೆಂದು ಆಗ್ರಹಪಡಿಸುತ್ತಿದ್ದರು. ತಪ್ಪನ್ನು ಹುಡುಕಬೇಕು ಎಂದುಕೊಂಡವನನ್ನು ಯಾವುದೇ ಸರಿಯಾದ ಉತ್ತರದಿಂದ ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಅಂತೆಯೇ ವಿಶ್ವಾಸಿಸಲು ಮನಸ್ಸಿಲ್ಲದವನಿಗೆ ಯಾವುದೇ ಪವಾಡವನ್ನು ಎಷ್ಟೇ ಬಾರಿ ತೋರಿಸಿದರೂ ಏನೂ ಪ್ರಯೋಜನವಿರದು. ನಾವು ಇದೇ ಗುಂಪಿಗೆ ಸೇರಿದ್ದೇವೆಯೇ? ಎಷ್ಟು ಸಲ ನಾವು ದೇವರ ವಿರುದ್ಧ ಹಠಮಾರಿಗಳಾಗಿದ್ದೆವು, ಕಠಿಣ ಹೃದಯಿಗಳಾಗಿದ್ದೆವು, ದೇವರ ವಾರ್ತೆಗೆ ಕಿವುಡರಾಗಿದ್ದೆವು, ದೇವರನ್ನು ಬರಮಾಡಿಕೊಳ್ಳದೆ ನಾವು ಪ್ರತಿಭಟಿಸಿದ್ದೆವು ಎಂಬುದಾಗಿ ನಮ್ಮನ್ನು ನಾವೇ ಕೇಳಿಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.